ವೆಲ್ಕಮ್ ಬ್ಯಾಕ್ ಟು ಸ್ಟೋರೀಸ್ ಬೈ ನಿಮ್ಮ. ಈಗ ನಿನ್ನೆಂತ ಆಯ್ತಲ್ರಿ ಮಾತಾಡ್ತಿರ್ಬೇಕಿದ್ರೆ ಇವ್ರು ಹೇಳಿದ್ರು, ನನ್ನ ಹಸ್ಬೆಂಡ್ ಹೇಳಿದ್ರು ನಾಳೆ ಬ್ರೇಕ್ಫಾಸ್ಟ್ ಎಲ್ಲ ನಾನೇ ಟೇಕ್ ಕೇರ್ ಮಾಡ್ತೇನೆ ಅಂತ. ಸೊ ಆಯಿತು, ಐ ಆಮ್ ಮೋರ್ ದನ್ ಹ್ಯಾಪಿ. ಸೊ ಎಂತ ಮಾಡೋದು ಹೇಳಿದ್ರೆ ಚಪಾತಿ ಮತ್ತೆ ಗಸಿ ಮಾಡುವಂತ ಆಯಿತು. ಸೊ ಇವತ್ತು ಬೆಳಗ್ಗೆ ಅದ್ರ ಮೊದಲು ಅದಕ್ಕೆ ಹಿಟ್ಟು ನಾನೇ ಕಲಸಿ ಕೊಡ್ಬೇಕಾಯ್ತಾ. ಹಿ ಕ್ಯಾನಾಟ್ ಡೂ ದಟ್. ಸೊ ಇವತ್ತು ಬೆಳಗ್ಗೆ ಚಪಾತಿ ಹೋಗಿ ಅದು ಪರೋಟ ಮಾಡುವ ಅಂತ ಆಯಿತು. ಹಾಗೆ ಹಿಟ್ಟು ಕಲಸಿಟ್ಟಿದ್ದಾನೆ. ಲೆಟ್ಸ್ ಸಿ ವಾಟ್ ಇಸ್ ಹ್ಯಾಪನಿಂಗ್ ಇನ್ಸೈಡ್ ಅಂತ. ಕಮ್. ಹಲೋ, ಎಂತ ಆಗ್ತುಂಟು? ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ನೀರುಳ್ಳಿಯಾ? ಪರೋಟ ಅಲ್ಲ ಇವತ್ತು? ಹೌದು, ಇವತ್ತು ಪನ್ನೀರ್ ನೀರುಳ್ಳಿ ಪರೋಟ. ಇಷ್ಟರ ಮುಂಚೆ ಮಾಡಿದ್ಯಾ? ಇಲ್ಲಪ್ಪ, ಇಲ್ವಾ? ಪರೋಟ ಮಾಡೋದೇ ಫಸ್ಟ್ ಟೈಮ್ ನಾನು. ಸೂಪರ್. ಅಲ್ಲ, ನಿಂಗೆ ರೆಸಿಪಿ ಯಾರು ಹೇಳಿಕೊಡುದು? ಯೂಟ್ಯೂಬ್. ಒಳಗೆ ಎಂತ ಆಗ್ತಾ ಉಂಟಂತ ನೋಡ್ಲಿಕ್ಕೆ ಬಂದ್ರೆ 2 ನೀರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಟಾಗಿದೆ ಆಲ್ರೆಡಿ. 200 ಗ್ರಾಮ್ಸ್ ಪನ್ನೀರ್ ತಕೊಂಡು ಬಂದಿದ್ರು. ಅದನ್ನು ನೋಡಿ 4 ಪೀಸ್ ಮಾಡಿದ್ರು ಫಸ್ಟು. ಅದಾದಮೇಲೆ ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ತಿದ್ದಾರೆ. ಆ್ಯಕ್ಚುಲಿ ಫೋರ್ಕ್ ಯೂಸ್ ಮಾಡಿಕೊಂಡು ಮ್ಯಾಶ್ ಮಾಡಲಿಕ್ಕೆ ಸ್ವಲ್ಪ ಸುಲಭ ಆಯಿತಾ. ನೀವು ಬೇಯಿಸಿದ ಬಟಾಟೆ ಇಲ್ಲ ಆಲೂಗಡ್ಡೆ ಕೂಡ ಈ ರೀತಿಯಾಗಿ ಸುಲಭದಲ್ಲಿ ಮ್ಯಾಶ್ ಮಾಡಿಕೊಳ್ಬೋದು. ಈಗ ಒಂದು ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ, ಸಾಸಿವೆ ಪಟ್ಪಟ್ ಅಂತ ಹೇಳಲಿಕ್ಕೆ ಶುರುವಾದ ಕೂಡಲೇ ಜೀರಿಗೆ ಹಾಕಿಕೊಳ್ಬೇಕು. ಇದಾದಮೇಲೆ ಮೊದಲೇ ಕಟ್ ಮಾಡಿ ಇಟ್ಟುಕೊಂಡ ಅದು ಸಣ್ಣಕ್ಕೆ ಹೆಚ್ಚಿಕೊಂಡ 2 ನೀರುಳ್ಳಿ ಹಾಕಿಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋದು. ಇದು ಗೋಲ್ಡನ್ ಬ್ರೌನ್ ಕಲರೆಲ್ಲ ಎಂತ ಆಗೋದು ಬೇಡ, ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗ್ತದೆ. ಇದಕ್ಕೆ ಮ್ಯಾಶ್ ಮಾಡಿ ಇಟ್ಕೊಂಡ ಪನ್ನೀರ್ ಹಾಕಿದ್ರು ನೆಕ್ಸ್ಟು. ಇದಾದಮೇಲೆ 1.5 ಚಮಚೆ ಅರಿಶಿನ ಹುಡಿ, ಇನ್ನೊಂದು ಅರ್ಧ ಚಮಚೆ ಗರಂ ಮಸಾಲೆ ಹುಡಿ ಮತ್ತು ಎಷ್ಟು ಖಾರ ಬೇಕೋ ಅಷ್ಟು ಅಂದಾಜು ನೋಡಿಕೊಂಡು ಮೆಣಸಿನ ಹುಡಿ ಕೂಡ ಹಾಕಿದ್ರು. ಇದಿಷ್ಟನ್ನು ಒಮ್ಮೆ ಮಿಕ್ಸ್ ಮಾಡಿ ಒಂದು 30 ಸೆಕೆಂಡ್ನಷ್ಟು ಅಂದಾಜು ಹೊತ್ತು ಪ್ಲೇಟ್ ಮುಚ್ಚಿ ಕುಕ್ ಆಗಲಿಕ್ಕೆ ಬಿಟ್ಟರು. ಇನ್ನು ಉಪ್ಪಿಗಿಂತ ರುಚಿ ಬೇರೆ ಉಂಟಾ? ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಟಫಿಂಗ್ ರೆಡಿ ಮಾಡಿದ್ರು. ಆಗಲೇ ಮಾಡಿಟ್ಕೊಂಡ ಹಿಟ್ಟನ್ನು ಫಸ್ಟ್ ಚೆನ್ನಾಗಿ ನಾದಿಕೊಳ್ಬೇಕು. ನಾದಿಕೊಂಡ ನಂತರ ದೊಡ್ಡ ದೊಡ್ಡ ಉಂಡೆಗಳನ್ನಾಗಿ ಮಾಡಿಕೊಳ್ತಿದ್ದಾರೆ ನೋಡಿ. ಚಪಾತಿ ಉಂಡೆಯಿಂದ ಸ್ವಲ್ಪ ದೊಡ್ಡ ಉಂಟಿದು, ಯಾಕಂದರೆ ಇದರೊಳಗೆ ನಮಗೆ ಸ್ಟಫಿಂಗ್ ತುಂಬಿಸಿ ಲಟ್ಟಿಸ್ಕೊಳ್ಲಿಕ್ಕೆ ಉಂಟು. ಉಂಡೆ ಮಾಡಿಕೊಂಡ ಮೇಲೆ ಸ್ವಲ್ಪ ದೊಡ್ಡ ದೊಡ್ಡ ಪೂರಿಯ ಸೈಜಿಗೆ ಲಟ್ಟಿಸ್ಕೊಳ್ಬೇಕು ಫಸ್ಟು. ಇದಾದಮೇಲೆ ಇದರೊಳಗೆ ಸ್ಟಫಿಂಗ್ ತುಂಬಿಸಬೇಕು. ಸ್ಟಫಿಂಗ್ ತುಂಬಿಸಿ ಮೋಮೋಸ್ ಅಥವಾ ಈ ಮೋದಕ ಮಡಚುವಂತೆ ಫೋಲ್ಡ್ ಮಾಡಿಕೊಳ್ಬೇಕು. ಸ್ಟಫಿಂಗ್ ಹಾಕಲಿಕ್ಕೆ ಜಾಗ ಇದ್ದರೆ ವಾಪಸ್ ಹಾಕ್ಕೊಂಡು ಸರಿ ಫೋಲ್ಡ್ ಮಾಡ್ಬೋದು. ಇದಾದಮೇಲೆ ಇದಕ್ಕೆ ಸ್ವಲ್ಪ ಗೋಧಿ ಹುಡಿ ಯೂಸ್ ಮಾಡಿಕೊಂಡು ಮೇಲಿಂದ ಸ್ಪ್ರಿಂಕಲ್ ಮಾಡಿಕೊಂಡು ಲಟ್ಟಿಸ್ಕೊಳ್ಬೇಕು. ಒಂದು ವೇಳೆ ಸ್ಟಫಿಂಗ್ ಹೊರಗೆ ಬರ್ತಾ ಉಂಟು ಅಥವಾ ಅಂಟಿಕೊಳ್ತಾ ಉಂಟು ಲಟ್ಟಣಿಗೆಗೆ ಅಂತ ಆದರೆ ಇನ್ನೊಂದು ಚೂರು ಹುಡಿ ಹಾಕಿ ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು. ಈಗ ಒಂದು ಕಾವಲಿಗೆ ಬಿಸಿ ಆಗಲಿಕ್ಕೆ ಇಡಬೇಕು. ಕಾವಲಿಗೆ ಚೆನ್ನಾಗಿ ಕಾದ ನಂತರ ಲಟ್ಟಿಸಿಟ್ಟ ಪರೋಟವನ್ನು ಕಾವಲಿಗೆ ಮೇಲೆ ಹಾಕ್ಕೊಳ್ಬೇಕು. ಇದರ ಮೇಲೆ 1.5 ಚಮಚ ತುಪ್ಪ ಹಾಕಿ ಕಾಯಿಸ್ಕೊಳ್ಳಿ. ತುಪ್ಪ ಬೇಡ ಅಂದವರು ಎಣ್ಣೆ ಕೂಡ ಹಾಕ್ಕೊಳ್ಬೋದು, ಅಥವಾ ತುಪ್ಪ ಎಣ್ಣೆ ಎರಡೂ ಬೇಡ ಅಂತ ಹೇಳಿದ್ರೆ ಎರಡೂ ಸ್ಕಿಪ್ ಮಾಡ್ಬೋದು. ಇಲ್ಲಿ ಇವರು 2 ಸೈಡ್ ತುಪ್ಪ ಹಾಕಿ ಬೇಯಿಸ್ಕೊಳ್ತಾ ಇದ್ದಾರೆ. 2 ಸೈಡ್ ಬದಲು ಒಂದೇ ಸೈಡ್ ಕೂಡ ಹಾಕಿದರೆ ಏನು ತಪ್ಪಲ್ಲ. ಇಟ್ಸ್ ಆಲ್ ಅಬೌಟ್ ಯುವರ್ ಪ್ರಿಫರೆನ್ಸಸ್. ಆ್ಯಕ್ಚುಲಿ ನಾವು 2 ಸೈಡ್ ತುಪ್ಪ ಹಾಕಿ ಬೇಯಿಸೋದು ತುಂಬ ಪ್ರಿಫರ್ ಮಾಡ್ತೇವೆ ಯೂಶ್ವಲಿ. ಪರೋಟ ಇದು ಒಂಥರ ಬ್ರೌನ್ ಸ್ಪಾಟ್ಸ್ ಬರೋವರೆಗೆ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಕುಕ್ ಆಗ್ತದೆ ಆಯಿತಾ. ಸೊ ಫೈನಲಿ ಹಿ ಡಿಡ್ ಇಟ್. ಅಂತೂ ಬಿಸಿ ಬಿಸಿ ಪನ್ನೀರ್ ಪರೋಟ ರೆಡಿ ಆಯಿತು. ಮೊಸರೊಟ್ಟಿ ಕೊಟ್ಟಿದ್ದಾರೆ. ಶೆಫ್ ಬಂದರು. ನನಗೆ ಇವಳು ರಿವ್ಯೂಗೆಲ್ಲ ಕಾಯ್ಲಿಕ್ಕೆ ಆಗೋದಿಲ್ಲ, ನಾನು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪಾಪ ಅಷ್ಟಾಗಿರ್ಬೇಕು ತುಂಬ ಹೊತ್ತಿಂದ. ಚೆನ್ನಾಗಿದೆ. ಹೌದಾ? ಎಲ್ಲಿ ಆಗ್ತದ? ಉಪ್ಪು ಸರಿ ಇದೆ, ಖಾರ ಎಲ್ಲ ಜಾಸ್ತಿ ಇಲ್ಲ. ಲೈಟಾಗಿ ಗರಂ ಮಸಾಲೆ ಫೀಲ್ ಬರ್ತದೆ ಲೈಟಾಗಿ. ಆಮೇಲೆ ಪನ್ನೀರು ಕರೆಕ್ಟಾಗಿ ಕುಕ್ ಆಗಿದೆ. ಮೊಸರೊಟ್ಟಿಗೆ ಟ್ರೈ ಮಾಡೋಣ. ಇಟ್ಸ್ ರಿಯಲಿ ಡಿಲಿಷಿಯಸ್. ಹೊಗಳೋದಲ್ಲ, ಇಟ್ಸ್ ರಿಯಲಿ ನೈಸ್. ಹಾಯ್,
ನಂಗೆ ಹೊಟ್ಟೆ ಫುಲ್ ಆಯಿತು. ನಾ ಪನ್ನೀರ್ ಪರೋಟ ತಿಂದು ಮನಸ್ಸಿಗೂ ಖುಷಿ ಆಯಿತು, ಹೊಟ್ಟೆಗೂ ಫುಲ್ ಆಯಿತು ಆ್ಯಕ್ಚುಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಬಾಯ್. ಬಾಯ್.